28 ಫೆಬ್ರವರಿ 2026. ಇವತ್ತಿಗೆ ನನಗೆ 22 ವಯಸ್ಸಾಯಿತು. ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ ಗೈಸ್. ಹೌದು, ಎಕ್ಸಾಕ್ಟಾಗಿ 28 ಫೆಬ್ರವರಿ 2026ಕ್ಕೆ ನನಗೆ 22 ವಯಸ್ಸಾಗಿದೆ. ಸೊ ಇವತ್ತು ಈ ವಿಡಿಯೋ ಏನಿರುತ್ತೆ, ಕಂಪ್ಲೀಟಾಗಿ 22 ವರ್ಷದ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋದಾಗಿರುತ್ತೆ. ಇವತ್ತು ಫಸ್ಟ್ ನಾನು ಮಾಡಿದ್ದೆ ಬೆಳಗಿದ್ದು ದೇವಸ್ಥಾನ ಹೋಗೋದೇ ತುಂಬಾ ಟೈಮ್ ಆಗಿಬಿಡ್ತು. ನಾನಂತೂ ಫಸ್ಟ್ ನಾನು ಇದು ಬರ್ತ್ಡೇ ದಿನ ಬಂದರೆ ಸಾಕು, ಸೊ ಅಮ್ಮ ಹೇಳ್ಬಿಡ್ತಿದ್ರು ದೇವಸ್ಥಾನಕ್ಕೆ ಬೆಳಗ್ಗೆ ಬೇಗ ಎಬ್ಬಿಸ್ಬಿಟ್ಟು ಎಲ್ಲ ರೆಡಿ ಮಾಡಿಸಿ ಕಳಿಸ್ಬಿಡ್ತಿದ್ರು. ಬಟ್ ಅದಾದಮೇಲೆ ಆ ಕೋವಿಡ್ ನಂತರ ನಾನು ದೇವಸ್ಥಾನ ಹೋಗಿಲ್ಲ. ಅಂದರೆ ಬರ್ತ್ಡೇ ದಿನ ದೇವಸ್ಥಾನ ಹೋಗಿರೋ ನೆನಪೇ ಇಲ್ಲ ನನಗಂತೂ. 22 ವರ್ಷ ಆದರೂ ನಾನು ಇನ್ನೂ ಒಂದು ಸಿಂಪಲ್ ಜಾಬಲ್ಲಿದ್ದೀನಿ. ಇನ್ನು ಲೈಫಲ್ಲಿ ಕನ್ಫ್ಯೂಷನ್ ಇದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಒಟ್ಟಾರೆಯಾಗಿ ಲೈಫ್ ನಡೀತಾ ಹೋಗ್ತಾ ಇದೆ ಅಷ್ಟೇ. ನನ್ನೇನಾದರೂ ನೀವು ಕೇಳಿದ್ರೆ 22 ವರ್ಷ ನಿನಗೆ ಏನಪ್ಪ ಎಕ್ಸ್ಪೀರಿಯನ್ಸು, ನಿನಗೆ ಮಗುವಿಂದನೇ ಎಕ್ಸ್ಪೀರಿಯನ್ಸ್ ಸ್ಟಾರ್ಟ್ ಆಗ್ಬಿಡ್ತಾ ಅಂತ. ಅಬ್ಸಲ್ಯೂಟ್ಲಿ ಮಗುವಿಂದ ಎಕ್ಸ್ಪೀರಿಯನ್ಸ್ ಇಲ್ಲ, ಆದರೂ ನಾನು 22 ವರ್ಷ ಭೂಮಿ ಮೇಲಂತೂ ಇದ್ದೀನ. ಸೊ ಅಷ್ಟು ಸಾಕು, ಅದನ್ನೇ ಇಟ್ಕೊಂಡು ನಾನು ಎಕ್ಸ್ಪೀರಿಯನ್ಸ್ ಹೇಳೋದು. ಫಸ್ಟ್ ಆಫ್ ಆಲ್ ನನ್ನ ಕೇಳೋದಾದರೆ ನೀವು ಯಾರು ಮಾತು ಕೇಳೋಕ್ಕೋಗಿ, ನಿಮ್ಗೆ ಅನ್ಸಿದ್ನೇ ಮಾಡಿ ಅಂತ ನಾನು ಹೇಳ್ತೀನಿ. ಇವಾಗ ನನ್ನ ಸ್ಟೇಜು ಅಂಥ ಸ್ಟೇಜ್ಗೆ ತಲುಪಿಬಿಟ್ಟಿದೆ. ಏನು ಇನ್ನೊಬ್ರು ಮಾತು ಕೇಳಬಾರ್ದು ಅನ್ನೋದೇ ಆಗ್ಬಿಟ್ಟಿದೆ. ಏನು ಮಾಡ್ಬೇಕು ಅನ್ಸುತ್ತೆ ಅದನ್ನು ಮಾಡು ಅಂತ ನನ್ನ ಮೈಂಡ್ ಹೇಳ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ. ನಿಮ್ಮ ಏಜ್ ಕಮೆಂಟ್ ಮಾಡಿ, ಜೊತೆಗೆ ನಾನು ನಿಮಗೆ ನಿಮ್ಮ ಏಜ್ ಪ್ರಕಾರ ಏನು ಮಾಡಬೇಕು, ನಿಮ್ಮ ಡಿಸಿಷನ್ ಏನು ತಗೋಬೇಕು ಅಂತ ಹೇಳ್ತೀನಿ. ನಾನು ಮೋಟಿವೇಶನ್ ಅಂತೂ ಕೊಡಲ್ಲ. ಬನ್ನಿ ಇವಾಗ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಲೈಫ್ ಸ್ಟಾರ್ಟ್ ಆಗೋದು ಯಾವಾಗ ಅಂದರೆ ನಾವು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರುವಾಗ. ಅದಕ್ಕೂ ಮುಂಚೆ ಇರುತ್ತೆ, ಬಟ್ ಅದೊಂಥರ ಬೇರೆನೇ ಲೈಫು. ಅದ್ರ ಬಗ್ಗೆ ಎಕ್ಸ್ಪ್ಲೈನೇ ಮಾಡೋಕ್ಕಾಗಲ್ಲ ಅಂತ ಲೈಫು. ಸೊ ಬೆಳಿಗ್ಗೆನೇ ಇದ್ದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ. ನಿಮಗೂ ಹೊಸ ಬೈಕ್ ಇದೆ ನಾ ಇವ್ರದ್ದು ತೋರಿಸ್ಕೊಡೋಣ ಬನ್ನಿ. ನಮ್ಮ ಇಲ್ಲಿ ಪಿ ಜಿಯಲ್ಲಿರೋರು ಒಬ್ಬರು ಹೊಸ ಬೈಕ್ ತಗೊಂಡಿದ್ರು. ನನ್ನ ಸ್ವೀಟೆಲ್ಲ ಕೊಟ್ಟರು. ಇದೆ HF Deluxe, ಹೆವಿ ಮೈಲೇಜ್ ಇರುತ್ತಂತೆ. ಇವತ್ತು ಆಫೀಸ್ಗೆ ಹೋಗಲೇಬೇಕು. ಸೊ ಆಫೀಸ್ಗೆ ಹೋಗಿ ಮಧ್ಯಾಹ್ನ ಬಂದು ಎಲ್ಲ ಮಾತಾಡೋಣ, ಲಾಗೆಲ್ಲ ಮಾಡೋಣ. ಇದು ಸ್ಪೆಷಲ್ ಇರೋಲ್ಲ ಸ್ವಲ್ಪ ಅಲ್ವ. ಸೊ ಅಮ್ಮ ನನಗೊಂದು 500 ರೂಪೀಸ್ ಹಾಕ್ಕೊಟ್ರು. ಸೊ ಏನಾದರೂ ಇವತ್ತು ಬರ್ತ್ಡೇ ಎಲ್ಲ ಏನೋ ತಿನ್ಕೊ ಅಂತ. ಯಾವಾಗಿಂದ ಈ ಸ್ಕೂಲ್ ಸ್ಟಾರ್ಟ್ ಆಗುತ್ತೋ ಆವಾಗ ಇನ್ನೊಂದು ಥರ ಲೈಫು. ಅದು ಸ್ಟಾರ್ಟ್ ಆಗೋದು 5 ವಯಸ್ಸು ಇಲ್ಲ 6 ವಯಸ್ಸಿಂದ. ಇಲ್ಲಿ ನಮಗೆ ಸಿಗ್ತಾರೆ ನಮ್ಮ ಲೈಫ್ನ ಫಸ್ಟ್ ಫ್ರೆಂಡ್ಸು. ನನಗಂತೂ ಹೇಳೋದಕ್ಕೆ ಖುಷಿ ಆಗೋದು ಏನಂದ್ರೆ ಇವಾಗಲೂ ಆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಸಿಕ್ಕಿರೋ ಫ್ರೆಂಡ್ಸು ಆಲ್ಮೋಸ್ಟ್ 90% ನಮ್ಮ ಜೊತೆ ಇದ್ದಾರೆ. ನನಗೊಂದು ಡ್ರೀಮ್ ಇದೆ, ಎಲ್ಲ ಫ್ರೆಂಡ್ಸ್ನ ಸಪ್ರೇಟಾಗಿ ಮೀಟ್ ಮಾಡೋಕ್ಕೆ ಹೋಗಬೇಕು. ಅದರದ್ದೇ ಒಂದು ಸ್ಪೆಷಲ್ಲು ಸೀರೀಸ್ ವೀಡಿಯೋಸ್ ಮಾಡಬೇಕು ಅಂತ. ನೋಡೋಣ ಫ್ಯೂಚರಲ್ಲಿ ಅದಂತೂ ಆಗಲೇಬೇಕು. ಏನು ವೀಡಿಯೋದಲ್ಲಿ ಸಕ್ಸಸ್ ಇಲ್ಲ ಅಂದರೂ ನಾನು ಅದಂತೂ ಟ್ರೈ ಮಾಡ್ತೀನಿ. ಒಂದು ಗಾಡಿ ತಗೊಂಡು ಎಲ್ಲ ಫ್ರೆಂಡ್ಸ್ನ ಮೀಟ್ ಮಾಡಬೇಕು. ಆ್ಯಂಡ್ 1ನೇ ತರಗತಿಯಿಂದ ಸ್ಟಾರ್ಟ್ ಆದರೆ 7th ವರೆಗೂ ನಾನು, ಅದು ಗೌರ್ಮೆಂಟ್ ಸ್ಕೂಲು, ಒಳ್ಳೆ ಮೆಮೊರೀಸ್ ಇರುವಂಥದ್ದು ಅಲ್ಲೇ. ಟಿಲ್ 7th ವರೆಗೂ ಒಳ್ಳೆ ಮೆಮೊರೀಸ್ ಇದೆ. ಅದಂತೂ ಯಾವ ಡಿಗ್ರಿ ಆಗಲೂ PU ಅಲ್ಲೂ ಅಂಥ ಮೆಮೊರೀಸ್ ಇಲ್ಲ. ಅಂಥ ಮೆಮೊರೀಸ್ ಮಾಡಿರೋದು ಟಿಲ್ 7th. ಸ್ಪೆಷಲಿ 7ನೇ ಕ್ಲಾಸು 6ನೇ ಕ್ಲಾಸು ಹೆವಿ ಮೆಮೊರೀಸ್ ಮಾಡಿಬಿಟ್ಟಿದ್ದೀವಿ ನಾವಂತೂ. ಅದು ಬಿಟ್ಟರೆ ಸ್ಟಾರ್ಟ್ ಆಗೋದು 8th ಸ್ಟ್ಯಾಂಡರ್ಡು 9th 10th. ನಮ್ಮ ಹತ್ರದಲ್ಲೇ ಒಂದು ಬೇಲಿ ದಾಟಿದ್ರೆ ನಮ್ಮ ಹೈಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಪ್ರೌಢಶಾಲೆ ಅಲ್ಲಿಗೆ ತಲುಪಿದ ತಕ್ಷಣ ಒಂಥರ ಭಯದ ವಾತಾವರಣನೇ ಅದು. ಒಂದು ಸ್ವಲ್ಪ ಫೀಲು ಅಲ್ಲಿ ಭಯ ಜಾಸ್ತಿನೇ ಅನಿಸ್ತಿತ್ತು. ಸ್ವಲ್ಪ ಅಲ್ಲಿ ಏನು ಅನಿಸ್ತಿತ್ತು ಅಂದರೆ ಒಂದ್ಸಲ ಮುಗ್ದೋಗ್ಲಿ, ಎಕ್ಸಾಮ್ ಬರೆದು ಪಾಸ್ ಆಗಿಬಿಟ್ಟು ಹೋಗ್ಬಿಟ್ರೆ ಸಾಕು, ಮತ್ತೆ ಲೈಫ್ ಚೆನ್ನಾಗಿರುತ್ತೆ ಅಂತ. ನಾನು ಇವಾಗ ಬೇಕಾದರೂ ಹಿಂಗೆ ಹೇಳ್ತೀನಿ, ಏನಂದರೆ ಲೈಫ್ ಅದೇ ಚೆನ್ನಾಗಿರುತ್ತೆ ಅಂತ. ಬಟ್ ನೀವು ಇವಾಗ ಅದೇ ಕ್ಲಾಸಲ್ಲಿರೋ ಟೈಮಲ್ಲಿ ನಿಮ್ಗೆ ಏನು ಹೇಳಿದ್ರು ನಿಮ್ಮ ತಲೆಗೆ ಬರಲ್ಲ. ಯಾಕಂದರೆ ಆ ಟೈಮಲ್ಲಿ ಒಂದು ಸಲ ಅದು ಆಗ್ಬಿಡ್ಲಿ ಅಂತ ಅನಿಸುತ್ತೆ. ಹಾಗೆ ನಾವು ಅಂದ್ಕೊಂಡು ನಮ್ಮದು ಆ 10th ಮುಗ್ದೇ ಹೋಯ್ತು. 10th ಮುಗ್ದಾದ್ಮೇಲೆ ಎಲ್ಲರೂ ಬೇರೆ ಆಗಿಬಿಟ್ಟಿದ್ದಾರೆ. ನಾನಂತೂ ಕಂಪ್ಲೀಟ್ಲಿ ಬೇರೆ ಫ್ರೆಂಡ್ಸು. ಫಸ್ಟ್ PU ಇಂದ ಒಬ್ಬರು ನನ್ನ ಜೊತೆ ಇಲ್ಲ. 10th ವರೆಗೆ ಇದ್ದರು, ಒಬ್ಬರು ಇಲ್ಲ. ಸೊ ನಾನು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿಬಿಟ್ಟೆ ಅಲ್ಲಂತೂ. ಅದು ಸ್ವಲ್ಪ ಬೇರೆ ಕಾಲೇಜ್ ಸೇರ್ಕೊಬಿಟ್ಟೆ, ಕಾವೇರಿ ಕಾಲೇಜು. ಆ ಕಾಲೇಜು ಸ್ವಲ್ಪ ಪ್ರೈವೇಟ್ ಕಾಲೇಜ್ ಆ್ಯಕ್ಚುಲಿ. ಅಲ್ಲಿ ಸೇರ್ಕೊಂಡ್ಮೇಲೆ ಸ್ವಲ್ಪ ಡಿಫ್ರೆಂಟ್ ಆಗಿಬಿಡ್ತು. ಅಲ್ಲಿಂದ 2 ವರ್ಷ ಅಲ್ಲಿಂದ ಬಂತು ನೋಡಿ ನಮ್ಮ ಸ್ಪೆಷಲ್ ಎಂಟ್ರಿ ಕೋವಿಡ್ದು. ಆಫ್ಟರ್ ಕೋವಿಡು ಕಂಪ್ಲೀಟ್ಲಿ ಲೈಫೇ ಚೇಂಜ್ ಆಗಿಬಿಟ್ಟಿದೆ. ಅದನ್ನು ಹೇಳೋದಕ್ಕೂ ಆಗಲ್ಲ ಅಂಥ ಲೈಫ್ ಆಗಿಬಿಟ್ಟಿದೆ ಇವರು. ಬಿಫೋರ್ ಕೋವಿಡ್ ಒಂಥರ ನಾನೇ ಚೇಂಜ್ ಆಗಿಬಿಟ್ಟಿದ್ದೆ. ನೀವು ಕೋವಿಡ್ ಆದಮೇಲೆ ನಂದು ನೋಡಿದ್ರೆ ವೆಯ್ಟು ಗೇನು ಎಲ್ಲ ಆಗಿಬಿಟ್ಟಿತ್ತು. ಸೆಕೆಂಡ್ PUC ಪಾಸ್ ಆದಮೇಲೆ ಡಿಗ್ರಿಯಲ್ಲಿ ಯಾವ್ದು ತಗೋಬೇಕು ಅಂತಲೇ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿಬಿಟ್ಟಿತ್ತು. ಮತ್ತು ಕೊನೆಗೂ ಎಲ್ಲರೂ ಫಾಲೋ ಮಾಡೋ ಹಂಗೆ BCom ತಗೊಂಡು 3 ವರ್ಷ BCom ಕಂಪ್ಲೀಟ್ ಮಾಡಿ 1 ವರ್ಷ ಆಲ್ಮೋಸ್ಟ್ ಮನೇಲಿ ಕೂತು ಮತ್ತೆ ಅಲ್ಲಿಂದ ಜಾಬ್ ಸೇರಿಕೊಂಡೆ. ಜಾಬ್ ಇವಾಗ ಆಲ್ಮೋಸ್ಟ್ 6 ಮಂತ್ ಕಂಪ್ಲೀಟ್ ಆಗಿದೆ. ಲೈಫ್ನ ಏನೋ ಒಂದು ಬರಲಿ ಅದನ್ನ ಎಂಜಾಯ್ ಮಾಡ್ತಾ ಹೋಗೋದಷ್ಟೇ, ಏನಾದರೂ ಆಗಲಿ ಅಷ್ಟೇ ನಾನು ಹೇಳೋದು. ನೋಡೋಣ ನೆಕ್ಸ್ಟ್ ಈ 1 ಇಯರಲ್ಲಿ ಏನಾಗುತ್ತೆ ಅಂತ. ಇನ್ನು ಈ ವ್ಲಾಗ್ನ ಏನು ಮಾಡೋಂಥ ಟೈಮ್ ಬಂದಿದೆ ನೋಡಿ. ನೈಟು ಸ್ವಲ್ಪ ಸ್ಪೆಷಲ್ ಆಗಿರಲಿ ಬರ್ತ್ಡೇಗೆ ಅಂತ ನಾನು ಊಟ ಮಾಡೋಕ್ಕೆ ಹೊರಗಡೆ ಹೋಗಿರೋದು ತುಂಬ ದಿನ ಆದಮೇಲೆ. ಸೊ ಈ ವ್ಲಾಗ್ನಲ್ಲಿ ಏನು ಮಾಡ್ತಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.